ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಹಂಚಿ ತಿನ್ನೋಣ ಗ್ರೇಡ್ 4th third chapter continuation. Okay, previous session I uploaded one video, first 5 to 6 lines I explained and uploaded already. Now conversation between Balu and Setu. First conversation between Balu and Setu I am explaining in English first. First, Setu. Balu, give me fruit. It is my fruit. Now Balu, no, it's mine. Setu, the fruit that fell when I threw a stone. Balu, which tree? Fruit. Setu, it's a mango tree's fruit. Balu, where is the mango tree located? Setu, roadside only. Balu, but in whose backyard did the fruit fell? Setu, that your backyard only. This is the conversation between the Balu and Setu. ಸೇತು ಕನ್ನಡದಲ್ಲಿ ನೋಡ್ಕೊಳ್ಳಿ. ಏ ಬಾಲು, ಕೊಡೋ, ಅದು ನನ್ನ ಹಣ್ಣು. ಬಾಲು, ಅಲ್ಲ, ನನ್ನದು. ಸೇತು, ನಾನು ಕಲ್ಲು ಒಗೆದಾಗ ಬಿದ್ದ ಹಣ್ಣು. ಬಾಲು, ಏಯ್, ಯಾವ ಮರದ ಹಣ್ಣೋ ಅದು? ಸೇತು, ಯಾವುದೇನು? ಮಾವಿನ ಮರದ್ದು. ಬಾಲು, ಮರ ಇರೋದು ಎಲ್ಲಿ ಹೇಳು? ಸೇತು, ದಾರಿ ಬದೀಲಿ. ಬಾಲು, ಹಣ್ಣು ಎಲ್ಲಿ ಬಿತ್ತು ಹೇಳು? ಸೇತು, ಅದು ನಿಮ್ಮ ಹಿತ್ತಿಲಲ್ಲಿ. ಇದು ಕನ್ವರ್ಸೇಷನ್ ಬಿಟ್ವೀನ್ ದ ಸೇತು ಆ್ಯಂಡ್ ಬಾಲು. ದಿಸ್ ಇಸ್ ದ ಕನ್ವರ್ಸೇಷನ್. ಸೇತು ಹೇಳ್ತಾನೆ, ಏ ಬಾಲು, ಕೊಡು, ಅದು ನನ್ನ ಹಣ್ಣು ಅಂತ ಹೇಳ್ತಾನೆ. ಆಗ ಬಾಲು, ಅಲ್ಲ, ಅದು ನಂದು ಅಂತ ಹೇಳ್ತಾನೆ. ಸೇತು, ಅದು ನಾನು ಕಲ್ಲು ಬಿಸಾಡಿದಾಗ ಬಿದ್ದ ಹಣ್ಣಲ್ವಾ, ಅದು ನನ್ನದು ಅಂತಾನೆ. ಆಗ ಬಾಲು, ಏಯ್, ಅದು ಯಾವ ಮರದ ಹಣ್ಣು ಅಂತ ಕೇಳ್ತಾನೆ. ಆಗ ಸೇತು ವ್ಯಂಗ್ಯದಲ್ಲಿ ಹೇಳ್ತಾನೆ, ಕಾಮಿಡಿಯಾಗಿ ಹೇಳ್ತಾನೆ, ಮಾವಿನ ಮರದ ಹಣ್ಣದು. ನಾವು ಬಾಲು ಹೇಳ್ತಾನೆ, ಮರ ಇರೋದು ಎಲ್ಲಿ ಹೇಳು? ದಾರಿ ಬದೀಲಿ. ಆಗ ಬಾಲು ಹೇಳ್ತಾನೆ, ಹಣ್ಣು ಎಲ್ಲಿ ಬಿತ್ತು ಹೇಳು ನೋಡ. ಆಗ ಸೇತು, ಅದು ನಿನ್ನ ಹಿತ್ತಿಲಲ್ಲಿ, ಅಂದರೆ ನಿಮ್ಮ ಬ್ಯಾಕ್ಯಾರ್ಡಲ್ಲಿ ಬಿದ್ದಿದೆ. ನಾನು ಕಲ್ಲು ಬಿಸಾಡಿದಾಗ ಆ ಹಣ್ಣು ನಿಮ್ಮ ಬ್ಯಾಕ್ಯಾರ್ಡಲ್ಲಿ ಬಿದ್ದಿದೆ ಅಂತಾನೆ. ಇದು ಇಂಗ್ಲೀಷ್ ಕನ್ವರ್ಸೇಷನ್. ನಾನು ಆಲ್ರೆಡಿ ರೀಡ್ ಮಾಡಿ ಆಯಿತು. ಸೊ ಮೀನಿಂಗ್ ನೋಡ್ಕೊಳ್ಳಿ ಜಸ್ಟ್. ನನ್ನ ಹಣ್ಣು, ಮೈ ಫ್ರೂಟ್. ಮರ ಮೀನ್ಸ್ ಟ್ರೀ. ದಾರಿ ಬದೀಲಿ ಮೀನ್ಸ್ ರೋಡ್ ಸೈಡ್. ನಿಮ್ಮ ಹಿತ್ತಿಲಲ್ಲಿ ಮೀನ್ಸ್ ಯುವರ್ಸ್ ಬ್ಯಾಕ್ಯಾರ್ಡ್. ಸೊ ಇದು ಕನ್ವರ್ಸೇಷನ್ ಫಸ್ಟ್ ಪೇಜಲ್ಲಿ ಇದೆ ಅಲ್ವಾ, ಅದು ಸೇತು ಆ್ಯಂಡ್ ಬಾಲುವಿನ ಕನ್ವರ್ಸೇಷನ್. ಇಂಗ್ಲೀಷಲ್ಲಿ ಕೂಡ ಹೇಳಿದೆ. ಎಸ್, ನೆಕ್ಸ್ಟ್ ಪೇಜ್. ಇದು ನೆಕ್ಸ್ಟ್ ಪೇಜ್. ಇದು ಕನ್ವರ್ಸೇಷನ್ ನೋಡ್ಕೊಳ್ಳಿ. ನಾನು ಫಸ್ಟ್ ಕನ್ನಡದಲ್ಲೇ ರೀಡ್ ಮಾಡ್ತೇನೆ. ಬಾಲು, ಹೌದು ತಾನೇ, ಅದಕ್ಕೆ ಇದು ನನ್ನ ಹಣ್ಣು, ಕೊಡೋದಿಲ್ಲ ಹೋಗೋ. ಸೇತು, ನಾನು ಬೀಳಿಸಿದ ಹಣ್ಣು ಕೊಡ್ತೀಯೋ ಇಲ್ವೋ? ಬಾಲು, ಕೊಡುವುದಿಲ್ಲ, ಏನೋ ಮಾಡ್ತೀಯಾ? ಸೇತುವಿಗೆ ವಿಪರೀತ ಸಿಟ್ಟು ಬಂತು. ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು, ಆಗಲಿಲ್ಲ. ಇಬ್ಬರು ಜಗಳವಾಡಿದರು. ನೆಲದ ಮೇಲೆ ಬಿದ್ದು ಹೊರಳಾಡಿದರು. ಜಗಳವನ್ನು ನೋಡುತ್ತಿದ್ದ ಹಿರಿಯರೊಬ್ಬರು ಅಲ್ಲಿಗೆ ಬಂದರು. ಹಿರಿಯರು, ಏಕೆ ಮಕ್ಕಳೇ ಜಗಳ? ಸೇತು, ನಾನು ಬೀಳಿಸಿದ ಹಣ್ಣು. ಬಾಲು, ನಮ್ಮ ಹಿತ್ತಿಲಲ್ಲಿ ಬಿದ್ದ ಹಣ್ಣು. ಹಿರಿಯರು, ಹಣ್ಣು ಎಲ್ಲಿದೆ ನೋಡುವ. ಅದು ದಾರಿ ಬದಿಯಲ್ಲಿ ಬಿದ್ದು ನುಜ್ಜುಗುಜ್ಜಾಗಿತ್ತು. ಒಳಗೆ ಮಣ್ಣು ತುಂಬಿತ್ತು. ಸಿ. ಬಾಲು, ಕರೆಕ್ಟ್, ರೈಟ್. ಸೊ ಇಟ್ಸ್ ಮೈ ಫ್ರೂಟ್, ಐ ಆಮ್ ನಾಟ್ ಗಿವಿಂಗ್ ಯು. ಸೇತು, ನೋ, ಐ ಥ್ರೋನ್ ದ ಸ್ಟೋನ್ ಆ್ಯಂಡ್ ಫೆಲ್ ದಟ್ ಫ್ರೂಟ್, ಸೊ ಇಟ್ಸ್ ಮೈ ಫ್ರೂಟ್. ಬಾಲು, ನೋ, ಐ ಆಮ್ ನಾಟ್ ಗಿವಿಂಗ್. Setu was too angry with Balu and both they quarreling. The mango fell into the mud. Elder person, children, why are you fighting? Setu, mango fruit fell into my backyard. Balu, I thrown one stone into the mango fruit side. That time it fell down. Elder, okay, now where is the fruit?
That fruit fell down when they are quarreling. Fruit was broken and full of mud. Yes, this is the English conversation. ಬಾಲು ಹೇಳ್ತಾನೆ, ಹೌದಲ್ವಾ, ಅದು ನನ್ನ ಹಣ್ಣು, ಕೊಡು ಅಂತ. ಆಗ ಸೇತು, ಇಲ್ಲ ನಾನು ಬೀಳಿಸಿದಲ್ವಾ, ಅದು ನನಗೆ ಬೇಕು ಅಂತಾನೆ. ಆಗ ಬಾಲು, ಇಲ್ಲ ಕೊಡುವುದಿಲ್ಲ, ನಾನು ಏನು ಮಾಡ್ತೀಯ ಈಗ ನೀನು ಅಂತ ಕೇಳ್ತಾನೆ. ಸೇತುವಿಗೆ ತುಂಬ ಕೋಪ ಬಂತು, ಸಿಟ್ಟು ಬಂತು, ಆ್ಯಂಗ್ರಿ ಆದವನು ಬಾಲುವಿನ ಕೈಯಿಂದ ಹಣ್ಣನ್ನು ಕಿತ್ಕೊಳ್ಳಿಕ್ಕೆ ನೋಡ್ದ. ಇಬ್ಬರು ಜಗಳವಾಡಿದ್ರು, ನೆಲದ ಮೇಲೆಲ್ಲ ಬಿದ್ದುಕೊಂಡು ಹೊರಳಾಡಿದ್ರು. ಜಗಳವನ್ನು ನೋಡ್ತಾ ಇದ್ದ ಹಿರಿಯರೊಬ್ಬರು ಅಲ್ಲಿಗೆ ಬರ್ತಾರೆ. ಹಿರಿಯರು ಕೇಳ್ತಾರೆ, ಏಕೆ ಮಕ್ಕಳೇ ಜಗಳ, ಯಾಕೆ ಕ್ವಾರಲ್ ಮಾಡ್ತಾ ಇದ್ದೀರಾ, ಜಗಳ ಮಾಡ್ತಿದ್ದೀರಾ ಯಾಕೆ? ಆಗ ಸೇತು, ಅದು ನಾನು ಬೀಳಿಸಿದ ಹಣ್ಣು. ಆಗ ಬಾಲು ಹೇಳ್ತಾನೆ, ಅದು ನಮ್ಮ ಹಿತ್ತಿಲಲ್ಲಿ ಬಿದ್ದ ಹಣ್ಣು. ಆಗ ಹಿರಿಯರು ಕೇಳ್ತಾರೆ, ಹಣ್ಣು ಎಲ್ಲಿದೆ ನೋಡುವ. ಆದರೆ ಆ ಫ್ರೂಟ್ ಎಲ್ಲಿತ್ತು, ಮಡ್ಡಲ್ಲಿ ಬಿದ್ದಿತ್ತು, ಕೆಸರಾಗಿತ್ತು. ಜಗಳ ಆಡುವಾಗ ಮಾವಿನ ಹಣ್ಣು ಕೈಯಿಂದ ತಪ್ಪಿ ಕೆಸರಿಗೆ ಬಿದ್ದು ಅದು ಫುಲ್ ಕೆಸರಾಗಿತ್ತು ಆ ಹಣ್ಣು. ಇದಿಷ್ಟು ಈ ಪೇಜಲ್ಲಿರುವ ಕನ್ವರ್ಸೇಷನ್. ಎಸ್, ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್. ಹಿರಿಯರು, ನೋಡಿದಿರಾ ಮಕ್ಕಳೇ, ನೀವಿಬ್ಬರು ಶಾಲೆಗೆ ಹೋಗುವ ಹುಡುಗರು ಜಗಳ ಮಾಡಿ ಏನು ಲಾಭವಾಯಿತು? ಆ ಹಣ್ಣನ್ನು ಹಂಚಿ ತಿಂದಿದ್ದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತಲ್ಲವೇ? ಮಕ್ಕಳು ತಲೆ ತಗ್ಗಿಸಿದರು, ಹಣ್ಣನ್ನೇ ನೋಡುತ್ತಾ ನಿಂತರು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಹಿರಿಯರು, ಜಾಣ ಹುಡುಗರು ನೀವು, ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಸಿದೆ ಅಲ್ಲವೇ? ಮಕ್ಕಳು, ಹೌದಜ್ಜ. ಹಿರಿಯರು ತನ್ನ ಕೈಲಿದ್ದ ಬೆತ್ತ ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಅದನ್ನು ಇಬ್ಬರಿಗೂ ಹಂಚಿಕೊಟ್ಟರು. ಮಕ್ಕಳು ಹಣ್ಣು ತಿಂದರು, ಜಗಳ ಮರೆತರು. See the English conversation. Elder, grandfather. Now, see children, you both are boys going to school. What gain of this type of quarreling? Why did you share the fruit and eat it? Boys realized their mistakes. Elder, good boys, you both realized your mistakes, right? Boys, yes, grandfather. Grandfather's hand had one stick. Using that stick and picked another fruit and gave to the boys. Both of them shared and ate. They forgot the fight. Yeah. ಹಿರಿಯರು means elder person. ನೀವಿಬ್ಬರೂ, both of you. ಶಾಲೆ, school. ಹುಡುಗರು means boys. ಜಗಳ means quarrel. ಲಾಭ means gain. ಹಂಚಿ means share. ಸಂತೋಷ means happy. ಜಾಣ ಹುಡುಗರು, good boys. ಹೌದಜ್ಜ, yes grandfather. ಬೆತ್ತ, stick. ಮಕ್ಕಳು ಹಣ್ಣು ತಿಂದರು, the children ate fruit. ಜಗಳ ಮರೆತರು, forgot the fight. This is the conversation between the elder person and ಬಾಲು and ಸೇತು. ಸೊ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಕಮೆಂಟ್ ಮಾಡಿ, ಯಾವುದು ಬೇಕು, ಯಾವ ಚಾಪ್ಟರ್ ನೆಕ್ಸ್ಟ್ ಬೇಕು ನಿಮಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.